ಐವನ್ ಡಿಸೋಜ ಅವರ ಹೇಳಿಕೆ ಬಗ್ಗೆ ಏನ್ ಹೇಳ್ತೀರಾ ಸರ್? ನಿಮಗೂ ಸರಿ ಇದೆ ಅಂತ ಅನ್ಸುತ್ತೆ ಅದು? ಬಾಂಗ್ಲಾದಲ್ಲಿ ನಿಮಗೂ ಬರುತ್ತೆ, ರಾಜಭವನಕ್ಕೆ ನುಗ್ಗುತ್ತೇವೆ, ಅದು ಕೂಡ ಅದನ್ನು ನಾನು ಸಮರ್ಥನೆ ಮಾಡೋದಿಲ್ಲ. ಅದನ್ನು ಕೂಡ ನಾನು ಸಮರ್ಥನೆ ಮಾಡೋದಿಲ್ಲ. ಯಾಕೆಂದ್ರೆ ನಾವು ಒಂದು ಪದ್ಧತಿಯಲ್ಲಿದ್ದೇವೆ, ಆರ್ ಇನ್ ಎ ಸಿಸ್ಟಮ್. ಅದನ್ನ ಹೊರತುಪಡಿಸಿ ನಾವು ಮಾತಾಡೋದು ಚೆನ್ನಾಗಿ ಕಾಣಿಸ್ತದೆ. ಯಾರೇ ಆಗಲಿ, ನಮ್ಮ ಪಕ್ಷದವರಾಗ್ಲಿ ಆ ಪಕ್ಷದವರಾಗ್ಲಿ ಮಾಡಬಾರ್ದು. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಆದರೆ ಸರಿ ಕಾಣಿಸ್ತಿಲ್ಲ ನನ್ನ ದೃಷ್ಟಿನಲ್ಲಿ. ದೂರ ದಾಖಲು ಮಾಡ್ಕೋಬೇಕು ಅವ್ರ ವಿರುದ್ಧ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಐವನ್ ಡಿಸೋಜ ವಿರುದ್ಧ. ಅವರು ವೈಯಕ್ತಿಕವಾಗಿ ಏನೆಲ್ಲ ಈಗ ಬಹಳ ಜನ ಮಾತಾಡ್ತಾರೆ, ವೈಯಕ್ತಿಕವಾಗಿ ಕೆಟ್ಟ ಶಬ್ದ ಎಲ್ಲ ಉಪಯೋಗಿಸ್ಬಿಟ್ಟಿದ್ದಾರೆ. ಅದೆಲ್ಲ ಸರಿ ಅಂತ ನಾನೇನು ಸಮರ್ಥನೆ ಮಾಡೋದು. ಐವನ್ ಡಿಸೋಜ ಅವರ ಹೇಳಿಕೆ ಬಗ್ಗೆ ಏನ್ ಹೇಳ್ತೀರಾ ಸರ್? ನಿಮಗೂ ಸರಿ ಇದೆ ಅಂತ ಅನ್ಸುತ್ತೆ ಅದು? ಬಾಂಗ್ಲಾದಲ್ಲಿ ನಿಮಗೂ ಬರುತ್ತೆ, ರಾಜಭವನಕ್ಕೆ ನುಗ್ಗುತ್ತೇವೆ, ಅದು ಕೂಡ ಅದನ್ನು ನಾನು ಸಮರ್ಥನೆ ಮಾಡೋದಿಲ್ಲ. ಅದನ್ನು ಕೂಡ ನಾನು ಸಮರ್ಥನೆ ಮಾಡೋದಿಲ್ಲ. ಯಾಕೆಂದ್ರೆ ನಾವು ಒಂದು ಪದ್ಧತಿಯಲ್ಲಿದ್ದೇವೆ, ಆರ್ ಇನ್ ಎ ಸಿಸ್ಟಮ್. ಅದನ್ನ ಹೊರತುಪಡಿಸಿ ನಾವು ಮಾತಾಡೋದು ಚೆನ್ನಾಗಿ ಕಾಣಿಸ್ತದೆ. ಯಾರೇ ಆಗಲಿ, ನಮ್ಮ ಪಕ್ಷದವರಾಗ್ಲಿ ಆ ಪಕ್ಷದವರಾಗ್ಲಿ ಮಾಡಬಾರ್ದು. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಆದರೆ ಸರಿ ಕಾಣಿಸ್ತಿಲ್ಲ ನನ್ನ ದೃಷ್ಟಿನಲ್ಲಿ. ದೂರ ದಾಖಲು ಮಾಡ್ಕೋಬೇಕು ಅವ್ರ ವಿರುದ್ಧ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಐವನ್ ಡಿಸೋಜ ವಿರುದ್ಧ. ಅವರು ವೈಯಕ್ತಿಕವಾಗಿ ಏನೆಲ್ಲ ಈಗ ಬಹಳ ಜನ ಮಾತಾಡ್ತಾರೆ, ವೈಯಕ್ತಿಕವಾಗಿ ಕೆಟ್ಟ ಶಬ್ದ ಎಲ್ಲ ಉಪಯೋಗಿಸ್ಬಿಟ್ಟಿದ್ದಾರೆ. ಅದೆಲ್ಲ ಸರಿ ಅಂತ ನಾನೇನು ಸಮರ್ಥನೆ ಮಾಡೋದು.